ವೀಕ್ಷಕ ನಮಸ್ಕಾರ. ಈ ದಿನ ಏನು ನಾವು ಬನ್ನೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇದು ಮೊನ್ನೆ ಮಳೆ ಬಂದಿದ್ದು, ಜೋರು ಮಳೆಗೆ ಬಿದ್ದೋಗಿರೋಂಥದ್ದು ಮರ ಇದು ನೋಡಿ. ಅವರು ಇಲ್ಲಿ ಇರೋಂಥ ಇನ್ಚಾರ್ಜರ್ ಯಾರಿದ್ದಾರೆ, ಟಿ ಸಿ ಅವರು ಇದನ್ನು ತೆರವು ಮಾಡಿಲ್ಲ. ಕೇಳಿದ್ರೆ ಉಡಾಫಿ ಉತ್ತರ ಕೊಡ್ತಾರೆ, ಯಾರೂ ಬಂದಿಲ್ಲ ಕ್ಲೀನ್ ಮಾಡೋಕ್ಕೆ ಅಂತ. ಅವರೇ ಇನ್ಚಾರ್ಜ್ ಇದು. ಸರ್, ಯಾವಾಗ ಸರ್ ಇದು ಬಿದ್ದೋಗಿದ್ದು? ಮೊನ್ನೆ ರಾತ್ರಿ ಮಳೆ ಬಂತಲ್ಲ, ಹಾಂ ಹಾಂ ಹೌದು. ನೋಡಿ, ಈಗ ನೋಡಿ ಇಲ್ಲಿ ಎಲ್ಲ ಕೂತಿದ್ದೀರಲ್ಲ, ಅಲ್ಲಿ ಜಾಗ ಆಯಿತು, ಕೂತ್ಕೊಂಬೋದಾಯಿತು. ಮತ್ತು ಬಸ್ಗಳು ತೊಂದರೆ ಆಗುತ್ತೆ. ಮೊನ್ನೆ ಓದಿದ ಮಳೆಗೆ ಬಿದ್ದೋಗಿರೋದು ನೋಡಿ. ಇವತ್ತು 3 ದಿನ ಆಯಿತು. ಹಾಂ, ನಾನು ಕೇಳಿದ್ರೆ ಉಡಾಫಿ ಉತ್ತರ ಕೊಡ್ತಾರೆ, ಯಾರು ಕಟ್ ಮಾಡ್ತಾರೆ ಬಂದಿದ್ದೀನ ಅಂತಾರೆ. ಅಂದರೆ ಇಡೀ ಬಸ್ ಸ್ಟ್ಯಾಂಡು ಅವರ ಟಿ ಸಿ ಕಂಟ್ರೋಲ್ ಇರುತ್ತೆ, ಬನ್ನೂರು ಟಿ ಸಿ ಕಂಟ್ರೋಲ್ ಇರುತ್ತೆ. ಜವಾಬ್ದಾರಿ ತಗೊಂಡು ಮಾಡಬೇಕು. ಹಾಂ ಬೇರೆ ಯಾರು ಮಾಡಿದ್ರೆ ಬಿಡ್ತಾರಾ? ಹಾಂ ಅಲ್ಲ, ಯಾರನ್ನ ರೈತರಿಗೆ ಹೇಳಿದ್ರೆ ಅವ್ರು ಕಟ್ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ಸೌದೆನಾರು ಮಾಡ್ಕೋತಾರೆ. ಇವರು ಅದನ್ನು ಮಾಡಲಿಲ್ಲ ಅಂತಂದ್ರೆ ಏನಕ್ಕೆ ಟಿ ಸಿ ಆಗಿದ್ದಾರೆ? ಅಲ್ವೇ? ಅಲ್ಲ, ಏನೇನೋ ಒಂದು ಹುಲ್ಕಡ್ಡಿ ತೊಗೊಂಡೋದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಹೋಗಿ, ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ಆಯ್ತಾ? ಹಾಂ, ಇದು ಮೊನ್ನೆಯಿಂದ ಬಿದ್ದಿರೋದು ಈ ಮರ, ಗಾಳಿ ಬಿರುಗಾಳಿ ಮಳೆಗೆ. ಹಾಗಾಗಿ ಇವತ್ತಿನವ್ರಿಗೂ ಕೂಡ ಅವರು ಕ್ಲೀನ್ ಮಾಡಿಲ್ಲ ಅಂದರೆ, ಅಥವಾ ಕಟ್ ಮಾಡಿಸಿದ್ರೆ, ಅಥವಾ ಪೌರ ಕಾರ್ಮಿಕರು ಹೇಳಿದ್ರೆ ಅವರು ಕಟ್ ಮಾಡ್ಕೊಂಡೋಗಿ ಮನೆಗೆ ಸೌದೆ ಮಾಡ್ಕೋತಾರೆ. ಎಷ್ಟು ಬೇಜವಾಬ್ದಾರಿ ಮಾಡ್ತಾರೆ ಇವರೆಲ್ಲ. ಇವ್ರಿಗೆಲ್ಲ ಏನಕ್ಕೆ ರೀ ಗೌರ್ಮೆಂಟ್ ಕೆಲಸ? ಮನೇಲಿರಿ ಅಂತ ಹೇಳ್ಬೇಕು ಇವ್ರಿಗೆಲ್ಲ, ಅಲ್ವೇ? ಹಾಂ, ಏನಲ್ಲ, ಈಗ ಮೊದಲೇ KSD ಡಿಪಾರ್ಟ್ಮೆಂಟ್ ಲಾಸಲ್ಲಿ ನಡೀತದೆ ಅಂತಾರೆ. ಜನಕ್ಕೆ ಮರ್ಯಾದೆ ಕೊಡ್ತಾರೆ KSD ಡಿಪಾರ್ಟ್ಮೆಂಟ್ಗೆ. ಏನು ಜನಕ್ಕೆ ಏನು ಅನುಕೂಲ ಮಾಡ್ಕೊಡ್ತಾರೆ ಇವರು? ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದು ನಾವು ಲಯನ್ಸ್ ಕ್ಲಬ್ಬಿಂದ ನಾವು ಕ್ಲೀನ್ ಮಾಡಿದ್ದು ಲಾಸ್ಟ್ ಸರಿ. ಕ್ಲೀನೇ ಮಾಡಿಸಲ್ಲ. ಹಾಂ ಹಾಂ ಸರ್, ಇದು ಯಾವಾಗ ಬಿದ್ದೋಯ್ದು ಮರ? ಇದು ಭಾನುವಾರ ನೈಟು ಜೋರು ಮಳೆ ಬಂದಾಗ. ಹಾಂ 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 ಇನ್ನೂ ಅದನ್ನು ತೆರವು ಮಾಡಿಲ್ಲ. ಈಗ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಬಸ್ಗಳು ಬರುತ್ತೆ, ಆಯಿತಾ? ಆಮೇಲೆ ಇಲ್ಲಿ ಏನಾರ ತೊಂದರೆ ಆದರೆ ಗ್ರಾಹಕರಿಗೆ ಅಥವಾ ಏನಾರ ಪ್ಯಾಸೆಂಜರ್ಗೆ ತೊಂದರೆ, ಯಾರು ಜವಾಬ್ದಾರಿ? ಹಾಂ, ಹೌದು. ಹಾಂ ಹಾಂ ಅಲ್ಲ, ಮೊದಲೇ ಇದು ಚಿಕ್ಕ ಬಸ್ ಸ್ಟ್ಯಾಂಡು ಈ ಥರ ಅನಾನುಕೂಲ ಮಾಡ್ಕೊತಾವ್ರಿ. ಓಕೆ. ಅಲ್ಲ, ಏನು ಗೊತ್ತಾ ನೋಡಿ, ಈಗ ಹೊರಗಡೆ ಸರ್ ಎಲ್ಲಿಂದ ಬಂದಿದ್ದೀರಾ ತಾವು? ಮಂಡ್ಯದಿಂದ. ಹಾಂ, ಈ ಥರ ವ್ಯವಸ್ಥೆಗಳೆಲ್ಲ ನೋಡಿದ್ದೀರಾ ಸರ್ ನೀವು? ತಾಲೂಕು ಮಾಡ್ತಾರೆ ಸ್ಥಳ ಅಂದಾಗ ಇಲ್ಲಿನ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕು. ಭಾನುವಾರ ಅಂದರೆ ಈಗ 4 ದಿನಗಳೇ ಕಳೀತು. 4-5 ದಿನಗಳೇ ಕಳೆದ್ರು ಅದಕ್ಕೆ ಕೇರ್ ತಗೊಂತ ಇಲ್ಲ ಅಂದರೆ ಅವರ ನಿರ್ಲಕ್ಷ್ಯತನವನ್ನು ತೋರಿಸ್ತಾರೆ ಸಮಾಜ. ಈಗ ತಾವು ಈಗ ಮಂಡ್ಯದಿಂದ ಬಂದಿದ್ದೀರಾ, ತಮ್ಮ ಜವಾಬ್ದಾರಿ ಏನಿದೆ ಸರ್? ನಾನು ಕೂಡ ಒಂದು ಮಾಧ್ಯಮದಲ್ಲಿ ವರ್ಕ್ ಮಾಡ್ತೀನಿ. ಕುಲಬಂಧುರ ವೇದಿಕೆ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಿದ್ದೀನಿ. ಸಮಾಜ ಪರವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಜವಾಬ್ದಾರಿ ಇರಬೇಕು. ಓಕೆ. ಇಲ್ಲೇನು ಅಲ್ಲ, ತಾವು ಈಗ ಮಂಡ್ಯದಿಂದ ಬಂದ್ರಾ? ಮಂಡ್ಯದಿಂದ. ಅಲ್ಲ, ನೀವೇನು ಅನ್ಕೊಂಬಂದು ನಮ್ಮ ಬನ್ನೂರು ಬಗ್ಗೆ? ಅಲ್ಲ, ಇವ್ರು ಎಂಥ ಮುಟ್ಟಾಳ್ರೆ ಜನಪ್ರತಿನಿಧಿಗಳಾಗ್ಬೋದು, ಬೇರೆ ಯಾವುದೇ ಕೆಲಸಗಳಾದ್ರೂ ಒಬ್ರು ಕೇಳೋದು ಸತ್ಪ್ರಜೆಗಳು ಬನ್ನೂರು ಇಲ್ಲಿ ಇಲ್ಲೋಂಥದ್ದು KSD ಡಿಪಾರ್ಟ್ಮೆಂಟ್ ಹಿಂಗಾಗಿದೆ ಅಂತಂದರೆ ಏನು ಜವಾಬ್ದಾರಿ ಬಿಡೋ ಟಿ ಸಿಗೆ? ಅವ್ರಿಗೆ ಜವಾಬ್ದಾರಿನೂ ಇಲ್ಲ, ಜೊತೆಗೆ ಸಮಾಜದ ಏನು ಜನರ ಬಗ್ಗೆ ಕಾಳಜಿ ಕೂಡ ಇಲ್ಲ. ಅವ್ರಿಗೇನು ರೆವಿನ್ಯೂ ಒಂದು ನೋಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ರೆವಿನ್ಯೂ ಬರ್ಬೇಕಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ನೋಡಿ, ಅದು ಮೊನ್ನೆ ಬಿದ್ದಿದ್ದು ಇದು ಯಾವಾಗ ಯಜಮಾನ್? ಯಾವಾಗ ಮೊನ್ನೆ ಬಿದ್ದಿದ್ದಾ? ನಿನ್ನೆ. ಹಾಂ, ರಾತ್ರಿ ಅಂತ.